സംസാരിക്കുന്നതിന് വേണ്ടി ക്ഷണിക്കുന്നു. भारत माता की, भारत माता की. കുറച്ചുകൂടി ಜೋರಾಗಿ ವಾಯ್ಸ್ ಅಲ್ಲಿ ಹೇಳಬೇಕು. ಭಾರತ್ ಮಾತಾ ಕಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಕಾಸರಗೋಡು ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದಂತಹ ಶ್ರೀ ರವಿಶಂಕರ್ ತ್ರಿಕುಂಟ ರವರೇ, ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಶ್ರೀಮತಿ ಪದ್ಮಜಾ ವೇಣುಗೋಪಾಲ್ ರವರೇ, ಚೀಫ್ ಗೆಸ್ಟ್, ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಶ್ರೀಕಾಂತ್ ಅಣ್ಣ, ರಂಜಿತ್ ಅಣ್ಣ, ನಾರಾಯಣಣ್ಣ, ಸಂಜೀವಣ್ಣ, ಬಾಲಕೃಷ್ಣ ಅಣ್ಣ, ಸುರೇಶ್ ಅಣ್ಣ, ರವೀಂದ್ರಣ್ಣ, ಪ್ರಮೀಳಕ್ಕ, ಶಿವರಂಜನ್, ನಮ್ಮ ಸಹಪ್ರಭಾರಿಗಳು ಸತೀಶ್ ಚಂದ್ರ ಭಂಡಾರಿ ರವರು, ಶ್ರೀಧರ ರವರು, ಸಿ ನಾರಾಯಣಣ್ಣ, ರಾಮಕೃಷ್ಣ ರವರು, ಸಂತೋಷ್ ರವರು, ರಾಮಚಂದ್ರ ಆಚಾರ್ಯರವರು, ವೇಲಾಯುಧನ್ ರವರು, ವಿಜಯ್ ಕುಮಾರ್ ರೈ ರವರು, ಅಡ್ವೊಕೇಟ್ ಮನೋಜ್ ರವರು, ಶ್ರೀಮತಿ ಸವಿತಾ ಟೀಚರ್ ರವರು, ಪಳ್ಳಿ ವೈದ್ಯರು, BDJS ಎಲ್ಲ ಹಿರಿಯರು, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಹಿರಿಯ ಹಾಗೆ ನನ್ನ ಪ್ರೀತಿಯ ಸಹೋದರ ಸಹೋದರರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇಲ್ಲಿ ಇವತ್ತು ಒಂದು ಮುಖ್ಯವಾದಂತಹ ಕ್ಷಣಗಳಲ್ಲಿ ನಾವು ಇಲ್ಲಿ ಎಲ್ಲರೂ ಸೇರಿದ್ದೇವೆ. ಈಗ ತಾನೇ ಎಲೆಕ್ಷನ್ ಡೇಟ್ ಕೂಡ ಡಿಕ್ಲೇರ್ ಮಾಡಿದ್ರು. ಇನ್ನು ನಮ್ಮ ಕೈಯಲ್ಲಿ ಕೆಲವೇ ದಿವಸಗಳು ಮಾತ್ರ ಇರುವಂಥದ್ದು. ಹಾಗಾಗಿ ಹೆಚ್ಚಾಗಿ ನಾನು ಏನು ಹೇಳಬೇಕಾಗಿಲ್ಲ, ಬಿಕಾಸ್ ಎಲ್ಲರೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿರುವಂಥವ್ರು, ನನ್ನಗಿಂತ ಹಿರಿಯರಿರುವಂಥವ್ರು. ಈ ಒಂದು ದೊಡ್ಡ ಜವಾಬ್ದಾರಿಯನ್ನು ನೀವೆಲ್ಲ ಇದ್ದೀರಿ ಅಂತ ಹೇಳಿ ತಿಳ್ಕೊಂಡು, ನನ್ನೊಟ್ಟಿಗೆ ಇದ್ದೀರಾ ಅಂತ ಅಂದ್ಕೊಂಡು ನಾನು ಈ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡು ಮುಂದೆ ನಡೀತಾ ಇದ್ದೇನೆ. ನೀವು ಎಲ್ಲರೂ ಕೂಡ ಒಗ್ಗಟ್ಟಾಗಿಂದ ಈ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ ಅಂತ ಕೂಡ ನನಗೆ ಗೊತ್ತುಂಟು. ಹೆಚ್ಚಾಗಿ ನನಗೆ ಮಾತಾಡಲಿಕ್ಕೆ ಬರ್ತಾ ಇಲ್ಲ, ಬಿಕಾಸ್ ಏನು ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅಷ್ಟೊಂದು ಜನರ ಪ್ರೋತ್ಸಾಹ, ನನ್ನ ಕಾರ್ಯಕರ್ತರ ಪ್ರೋತ್ಸಾಹ ನೋಡಿ ನಾನು ತುಂಬ ಖುಷಿ ಪಡ್ತಾ ಇದ್ದೇನೆ. ಯಾಕಂತಂದ್ರೆ ಇಷ್ಟೊಂದು ನನಗೆ ಬಲ ಸಿಗ್ತದೆ ಅಂತ ಹೇಳಿ ನಾನು ಅಂದ್ಕೊಂಡಿರಲಿಲ್ಲ. ಫಸ್ಟಿಗೆ ನಾನು ಎಲೆಕ್ಷನ್ ಕ್ಯಾಂಡಿಡೇಟ್ ಆಗಿ ಡಿಕ್ಲೇರ್ ಆಗುವಾಗ ನಾನು ಏನು ಮಾಡಬಲ್ಲೆ, ನನಗೆ ಇದು ಸಾಧ್ಯ ಇದೆಯಾ ಅಂತ ಹೇಳಿ ನನಗೆ ತುಂಬ ಭಯ ಆಗಿತ್ತು. ಆದರೆ ಈಗ ದಿನದಿಂದ ದಿನಕ್ಕೆ ನನಗೆ ಸಿಗ್ತಾ ಇರುವಂತಹ ಒಂದು ಬೆಂಬಲ ನೋಡಿದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ಅದಕ್ಕೆ ನಾನು ತುಂಬ ಹೃದಯದ ಕೃತಜ್ಞತೆಯನ್ನು ನಾನು ನಿಮ್ಗೆಲ್ಲರಿಗೂ ಸಲ್ಲಿಸ್ತಾ ಇದ್ದೀನಿ. ಈ ಕೆಲವು ವರ್ಷಗಳಿಂದ ನಮ್ಮ LDF ಆಗಿರ್ಬೋದು, UDF ಆಗಿರ್ಬೋದು, ಯಾವುದೇ ರೀತಿಯಂತಹ ಡೆವಲಪ್ಮೆಂಟ್ ಮಾಡದೆ ಕಾಸರಗೋಡು ತುಂಬಾ ಹೀನಾಯ ಸ್ಥಿತಿಯಲ್ಲಿ ಇರುವಂತಹ ಒಂದು ಸಂದರ್ಭಕ್ಕೆ ಬಂದು ನಿಂತಿದೆ. ಈ ಒಂದು ಎಲೆಕ್ಷನ್ ನಲ್ಲಿ NDA ಸ್ಥಾನಾರ್ಥಿ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಟ್ರೆ ಇದು ಒಂದು ಮೋದಿಜಿಯವರ ಗ್ಯಾರಂಟಿ, ಅಶ್ವಿನಿಯ ಹೊರಪಾಣು, ಕಾಸರಗೋಡಿನ ಮುಖವನ್ನು, ಛಾಯೆಯನ್ನು ಬದಲಾಯಿಸ್ತೇನೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇದಕ್ಕೆ ಎಲ್ಲರೂ ಕೂಡ ನನ್ನೊಟ್ಟಿಗೆ ಸಹಕರಿಸಿ ಅಂತ ಕೇಳಿಕೊಂಡು ಇನ್ನೊಂದೆರಡು ಮಾತುಗಳು ನಾನು ಮಲಯಾಳಿ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ನಮ್ಮ ಮಲಯಾಳಿ ಅವರು ಕೂಡ ಮಲಯಾಳಿ ಮಾತಾಡೋರು ಕೂಡ ಇದ್ದಾರೆ. ಎಲ್ಲರಿಗೂ ನನ್ನ നമസ്കാരങ്ങളും. ഞാൻ കൂടുതലായിട്ടൊന്നും പറയുന്നില്ല, ബിക്കോസ് എല്ലാവരും എക്സ്പീരിയൻസ് ആയിട്ടുള്ള സീനിയേഴ്സ് ആയിട്ടുള്ള ആൾക്കാരാണുള്ളത്. എനിക്ക് ഇത്രയും ഒരു പിന്തുണ കിട്ടുമെന്ന് ഞാൻ പ്രതീക്ഷിച്ചിട്ടുണ്ടായിട്ടില്ല. ബിക്കോസ് ഒരു ഫസ്റ്റ് ടൈം എനിക്ക് കാൻഡിഡേറ്റ് പ്രഖ്യാപിച്ച ശേഷം ഞാൻ ഒരു പേടിച്ചിട്ടുണ്ടായി, എനിക്ക് എന്തെങ്കിലും ചെയ്യാൻ പറ്റുമോ, എൻ്റെ കൂടെ എന്തെങ്കിലും ആവാൻ പറ്റുമോ എന്ന്. പക്ഷെ ഇപ്പോൾ നാളെ പോയത് ഞാൻ കല്ലേശ്വരി പോയി, പയ്യന്നൂർ പോയി, ആ സൈഡെല്ലാം പോയിട്ടാകുമ്പോൾ എനിക്ക് കിട്ടുന്ന ഒരു പോസിറ്റീവായിട്ടുള്ള വൈബ്സ് കാണുമ്പോൾ എനിക്കറിയാം ഒരു എന്തെങ്കിലും ചെയ്യാൻ പറ്റുന്നുണ്ട്. ഇപ്പോൾ നമുക്ക് പോസിറ്റീവായിട്ടുള്ള വൈബ്സ് ഉണ്ട്, നമുക്ക് തീർച്ചയായിട്ടും ജയിക്കുന്ന പറ്റുന്ന ഒരു ലോകസഭ കോൺസ്റ്റിറ്റ്യുവൻസിയാണ്. അപ്പോൾ നിങ്ങൾ എല്ലാവരും ഒറ്റക്കെട്ടായിട്ട് എൻ്റെ കൂടെ എല്ലാവരും നിൽക്കണമെന്ന് അഭ്യർത്ഥിച്ചുകൊണ്ടും എൻ്റെ രണ്ട് വാക്കുകൾ നിർത്തുകയാണ്. നന്ദി, നമസ്കാരം, വന്ദേ മാതരം.